ನಮಸ್ಕಾರ, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಇವತ್ತು ನಾನು ಒಂದು ಸೈಡ್ ಡಿಶ್ ರೆಸಿಪಿನ ತೋರಿಸ್ತಾ ಇದ್ದೆ. ಇದು ರೊಟ್ಟಿಗಷ್ಟೇ ಅಲ್ಲ, ದೋಸೆ, ಇಡ್ಲಿ, ಚಪಾತಿ, ಪೂರಿ, ಅನ್ನಕ್ಕೂ ಸಹ ತುಂಬಾ ಲೈಕ್ ಆಗ್ತು. ಇದೇ ಬದನೆಕಾಯಿ ಗೊಜ್ಜು. ನಮ್ಮ ಮನೇಲಂತೂ ಈ ಬದನೆಕಾಯಿ ಗೊಜ್ಜು ಮಾಡಿದ್ರೆ ಬೆಳಗಿಂದ ಸಂಜೆ ತನಕನೂ ಇದನ್ನೇ ಕೇಳ್ತಾವೆ. ಎಂತಕ್ಕೆ ಅಂದರೆ ಈ ಗೊಜ್ಜು ನಂಚ್ಕೊಂಬ್ಲಕ್ಕೆ ಅಷ್ಟು ಚಲೋ ಆಗ್ತು. ಒಂದು ದೋಸೆ ತಿಂಬೋರು ಎರಡು ತಿಂತ, ಒಂದು ರೊಟ್ಟಿ ತಿಂಬೋರು ಎರಡು ತಿಂತ, ಅಷ್ಟು ಚಲೋ ಆಗ್ತು. ಬನ್ನಿ ರೆಸಿಪಿ ನೋಡುವ. ಒಂದು 10 ಬದನೆಕಾಯಿನ ತಗೊಂಡೆ. ಇದಕ್ಕೆ ಗುಂಡು ಬದನೆಕಾಯಿನೇ ಆಗ 2 ದೊಡ್ಡ ಸೈಜಿನ ಈರುಳ್ಳಿ, 4 ಟೊಮೆಟೊ, ಹಾಗೆ ಒಂದು 5-6 ಎಸಳು ಬೆಳ್ಳುಳ್ಳಿ. ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಳ್ಳಿ. ಈರುಳ್ಳಿ ಮತ್ತು ಟೊಮೆಟೊನೂ ಸಹ ಹೆಚ್ಚಿಟ್ಕೊಳ್ಳಿ. ಮೊದಲಿಗೆ ಬಾಣಲೆಯಲ್ಲಿ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ. ನೀವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಿದ್ರಾ ಅದನ್ನೇ ಹಾಕಿ. 1 ಟೀ ಸ್ಪೂನ್ ಸಾಸಿವೆನ ಚಿಕ್ಕ ಸಾಸಿವೆನೇ ಯೂಸ್ ಮಾಡಿ, ಬ್ಯಾಗ್ ಸಿಡಿತು. ಸಾಸಿವೆ ಸಿಡಿದ ನಂತರ 1 ಟೀ ಸ್ಪೂನ್ ಉದ್ದಿನಬೇಳೆ ಹುರಿದ ನಂತರ ಚೂರು ಇಂಗು, ಇದನ್ನೆಲ್ಲ ಫ್ರೈ ಆದ ನಂತರ ಒಂದು 5-6 ಎಸಳು ಬೆಳ್ಳುಳ್ಳಿ ಕಟ್ ಮಾಡೋದು, 2-3 ಹಸಿಮೆಣಸಿನ್ಕಾಯಿ ಕಟ್ ಮಾಡೋದು. ಹಸಿಮೆಣಸಿನ್ಕಾಯಿ ಏನು ಖಾರ ಇಲ್ಲೇ. ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಚೆನ್ನಾಗಿ ಇದು ಬಾಡಿದ ನಂತರ 2.5 ಟೀ ಸ್ಪೂನ್ ಸಾಂಬಾರು ಪುಡಿ ಹಾಕೋ. ಸಾಂಬಾರು ಪುಡಿ ಇದರಲ್ಲಿ ರುಚಿಯಾಗಿರೋ, ಸಾಂಬಾರು ಪುಡಿ ಎಷ್ಟು ರುಚಿಯಾಗಿರ್ತೋ ಅಷ್ಟು ಈ ಗೊಜ್ಜು ರುಚಿಯಾಗ್ತು. ಸಾಂಬಾರು ಪುಡಿನ ಮನೆಯಲ್ಲೇ ಮಾಡೋದು ಬ್ಯಾಡಗಿ ಮೆಣಸಿಂದ, ಅದರಿಂದ ಖಾರ ಇಲ್ಲೇ. ಸಾಂಬಾರು ಪುಡಿನೇ ಈ ರೆಸಿಪಿನಲ್ಲಿ ಹೀರೋ. ಇದ್ರ ಜೊತೆಗೆ ಚಿಟಿಕೆ ಅರಿಶಿನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋ. ಈಗ ಎಣ್ಣೆ ಮೇಲ್ ಬಪ್ಪಲಿವರೆಗೂ ಇದನ್ನು ಮಿಕ್ಸ್ ಮಾಡ್ತಾನೇ ಇರೋ. ಈಗ ಹುಳಿಗೋಸ್ಕರ ಟೊಮೆಟೊ ಕಟ್ ಮಾಡೋದು ಹಾಕ್ತಾಯಿದ್ದೆ. ಈ ಟೊಮೆಟೊನೂ ಸಹ ಜಾಮೂನ್ ಟೊಮೆಟೊ, ಈ ಹುಳಿ ಟೊಮೆಟೊ ಅಲ್ಲ. ಆದ್ದರಿಂದ ನಾನು 4-5 ಟೊಮೆಟೊ ಹಾಕಿದ್ದೆ. ಇದ್ರ ಜೊತೆಗೆ ಹುಣಸೆಹಣ್ಣು ನೀರು ಸಹ ನಾನು ಹಾಕ್ತಾಯಿದ್ದೆ. ಇತ್ತೀಚೆಗೆ ಟೊಮೆಟೊ ಬ್ಯಾಗ್ ಬೇಯ್ತೇ ಇಲ್ಲೇ. ಟೊಮೆಟೊ ಬ್ಯಾಗ್ ಬೇಯೋ ಅಂದರೆ ಚಿಟಿಕೆ ಉಪ್ಪು ಹಾಕೋ. ನೀರು ಬಿಟ್ಕೊಂಡು ಬ್ಯಾಗ್ ಬೇಯಿತು. ಇದು ಒಂದು ಟಿಪ್ಸು, ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಆಮೇಲೆ ಇದನ್ನು ಚೆನ್ನಾಗಿ ಕೈ ಆಡಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡುವ. ಈಗ ಚೆನ್ನಾಗಿ ಬೆಂದ್ಕೊಳ್ಳಿ. ಈಗ ಬೆಂದಾದ ನಂತರ ಈ ಮುಚ್ಚಳ ತೆಗೆದು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋ. ಚೆನ್ನಾಗಿ ಇದನ್ನು ಕೈ ಆಡ. ಈ ಮಾಡಿದ ಅಳತೆಗೆ 1.5 ಚಮಚ ಉಪ್ಪು ಸಾಕಾಗ್ತು, ಸಣ್ಣ ಚಮಚದಲ್ಲಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ನಿಮಿಷ ಮುಚ್ಚಿಡ್ತೆ. ಎಲ್ಲ ಹೊಂದಿಕೆ ಆಯಿತು. ಒಂಚೂರು ಬೆಲ್ಲ, ಹಾಗೆ ಕಟ್ ಮಾಡಿದಂತಹ ಬದನೆಕಾಯಿ ಪೀಸಸ್ಸನ್ನು ಹಾಕೋ. ಬದನೆಕಾಯಿ ಪೀಸಸ್ಸನ್ನು ನೀರಲ್ಲಿ ಎಂತಕ್ಕೆ ಹಾಕೋ ಅಂದರೆ ಬದನೆಕಾಯಿ ಕೊಯ್ದ ತಕ್ಷಣ ಅದು ಕಪ್ಪಾಗೋಗ್ತು. ಹಾಗಾಗಿ ಬದನೆಕಾಯಿ ಯಾವಾಗ ಕಟ್ ಮಾಡಿದ್ರೂ ಸಹ ನೀರಲ್ಲಿ ನೆನೆಸಿಡ. ನೋಡಿ, ಈಗ ಕಪ್ಪು ನೀರು ಬರ್ತಾಯಿದ್ದು ಹೌದಾ. ಈಗ ಇದನ್ನೆಲ್ಲ ಬದನೆಕಾಯನ್ನೆಲ್ಲ ಹಾಕಾದ ನಂತರ ಈಗ ಬದನೆಕಾಯಿ ಬೇಯಿಸೋ. ಇದರಲ್ಲೇ ಬದನೆಕಾಯಿ ಬೆಂದು ಬರೋ. ಹೀಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯುಲಕ್ಕಿಡ. ನೀವು ಒಂದು ವೇಳೆ ಇದನ್ನು ಇಡ್ಲಿಗೆ ನಂಚ್ಕೊಂಬಲ್ ಮಾಡ್ತೀರಿ ಹೇಳಾದರೆ ಜಾಸ್ತಿ ನೀರು ಹಾಕೋ. ನಾನಿಲ್ಲಿ ರೊಟ್ಟಿಗೆ ಮಾಡೋದ್ರಿಂದ ಜಾಸ್ತಿ ನೀರು ಹಾಕ್ತಾ ಇಲ್ಲ. ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಮುಚ್ಚಿ ಬೇಯಿಸ್ತಾ ಇದ್ದೆ. ಈ ಬದನೆಕಾಯಿ ಕ್ರಂಚಿಯಾಗಿದ್ರೇ ಚಲೋ ಆಗ್ತು, ಇಲ್ಲಾಂದರೆ ಬೇಗ ಬದನೆಕಾಯಿ ಕರ್ಗೋಗ್ತು. ಮಧ್ಯ ಈ ರೀತಿ ಕೈ ಆಡ್ತಾನೆ ಇರೋ. ಇದು ಚೆನ್ನಾಗಿ ಬೆಂದು ಬಂದು ಈಗ ಇದಕ್ಕೆ ಹುಣಸೆ ಹಣ್ಣು ರಸನ ಹಾಕೋ. ಹುಣಸೆ ಹಣ್ಣು ಒಂದು ನಿಂಬೆ ಗಾತ್ರದಷ್ಟೇನು ಬೇಡ, ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ರಸನ ನೆನೆಸೋದನ್ನು ಹಾಕೋ. ಚಿಕ್ಕ ಸ್ಪೂನಲ್ಲಿ ಸ್ವಲ್ಪನೇ ಉಪ್ಪು ಹಾಕಿದ್ಬಾಗಿತ್ತು. ಈಗ ಮತ್ತೆ ಅದೇ ಸ್ಪೂನಲ್ಲಿ 1/4 ಟೀ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೆ. ಮಾಡಿದ ಅಳತೆಗೆ ಇಷ್ಟು ಉಪ್ಪು ಆಗಿರ್ತು. ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಗರಂ ಮಸಾಲೆ ಪುಡಿ, ಇದು ಬಿಲ್ಕುಲ್ ಆಪ್ಷನಲ್ಲು, ನೀವು ಬೇಡ ಅಂದರೆ ಸ್ಕಿಪ್ ಮಾಡು ಅಡ್ಡಿಲೆ. 1 ಕಪ್ ಕಾಯಿ ತುರಿ ಧಾರಾಳವಾಗಿ ಹಾಕಿದ್ರಷ್ಟೇ ಇದು ರುಚಿ ಆಗ್ತು. ಹೀಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ. ಬದನೆಕಾಯಲ್ಲಿ ಜಾಸ್ತಿ ಕಬ್ಬಿಣದ ಅಂಶ ಇರ್ತು, ಹಾಗಾಗಿ ಆರೋಗ್ಯಕ್ಕೆ ಸಹ ಒಳ್ಳೆಯದು ಇದು. ನೀವು ಮನೆಯಲ್ಲಿ ಇದನ್ನು ಒಂದ್ಸತಿ ಮಾಡಿ ನೋಡಿ, ಆವಾಗ ಗೊತ್ತಾಗ್ತು ನಿಮಗೆ ಇದು ಎಷ್ಟು ಚಲೋ ಆಗ್ತೋಳಿ. ಬದನೆಕಾಯಿಂದ ಎಂತ ಮಾಡಿದ್ರೂ ಸಹ ಚಲೋ ಆಗ್ತು. ಕ್ವಿಕ್, ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ. ಆಫೀಸಿಗೆ ಹೋಗೋರು ನೀವು ರಿಲೇಟಿವ್ಸ್ ಅಥವಾ ಫ್ರೆಂಡ್ಸ್ ಇದ್ದರೆ ಅಕೋಕ್ಕೆ ಖಂಡಿತ ಶೇರ್ ಮಾಡಿ. ಜಾಸ್ತಿ ಅನುಕೂಲ ಆಗ್ತು. ಯಾಕೆಂದರೆ ಬೆಳಗ್ಗೆ ಇದೊಂದು ಮಾಡಿಟ್ಬಿಟ್ರೆ ಸಂಜೆ ತನಕ ಸಾಕಾಗ್ತು. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೆ ನಾನು. ಅಲ್ಲಿ ತನಕನೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾಯ್.